ಹೊಸ ಪ್ರೋಮೋ ಔಟ್ ಆಗಿದೆ. ಮೋಕ್ಷಿತಾ ಹಾಗೂ ಮಂಜು ನಡುವೆ ಬೆಂಕಿ ಬಿದ್ದಂತೆ ಗೋಲ್ಡ್ ಸುರೇಶ್ ಅವರು ಮಹಾರಾಣಿ ಆಜ್ಞೆಯಂತೆ ಯುವರಾಣಿ ನೋಡಿದಾಗ ತಲೆ ತಗ್ಗಿಸಬೇಕು ಎಂದು ಹೇಳಿದ್ದಾರೆ. ಅದಕ್ಕೆ ಗೌತಮಿ ಅವರು ಆಗೋದಿಲ್ಲ, ಯಾರು ಅಂತ ತಲೆ ತಗ್ಸಲ್ಲ, ತಲೆ ತಗ್ಗಿಸಿದ ದಿನ ಅವರನ್ನು ಒಪ್ಪಿಕೊಂಡಂತೆ ಎಂದಿದ್ದಾರೆ. ಮೋಕ್ಷಿತಾ ಅವರ ಬಗ್ಗೆ ಗೇಲಿ ಇತ್ತು. ಮಂಜು ಅವರ ಮೋಕ್ಷಿತಾ ಅವರ ಬಗ್ಗೆ ಗೇಲಿ ಮಾಡಿದ್ದಾರೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನರಿ ಕಣ್ಣೀರು ಹಾಕೊಂಡು ಆಡೋದಲ್ಲ, ಅವಳಿಗೆ ಕೊಟ್ಟಿರುವ ಭಿಕ್ಷೆ ಎಂದಿದ್ದಾರೆ. ಜೊತೆಗೆ ಮೋಕ್ಷಿತಾ ನಿನ್ನೆ ಹಾಡು ಹೇಳಿದ್ದಾರೆ ಬಗ್ಗೆ ಮಂಜು ಅವರು ಹಾಸ್ಯ ಕೂಡ ಮಾಡಿದ್ದಾರೆ. ಮೋಕ್ಷಿತಾ ಯೋಗ್ಯತೆ ಹಾಗೂ ಭಿಕ್ಷೆ ಬಗ್ಗೆ ಉಗ್ರಂ ಮಂಜು ಅವರು ಹೇಳಿದ್ದನ್ನು ಕೇಳಿ ಮೋಕ್ಷಿತಾ ಕೂಗಾಡಿದ್ದಾರೆ. ನೀವು ನನಗೆ ಕೊಟ್ಟ ಭಿಕ್ಷೆ ಅಲ್ಲ, ಬಿಗ್ ಬಾಸ್ ಕೊಟ್ಟಿರೋದು, ನಿಮ್ಮ ಯೋಗ್ಯತೆ ಕೂಡ ನಮಗೆ ಗೊತ್ತಿದೆ ಎಂದು ಕೂಗಾಡಿದ್ದಾರೆ. ಒಟ್ಟಿನಲ್ಲಿ ಈ ವಾರ ಇಡೀ ಮನೆ ರಣರಂಗವಾಗಿದ್ದು ಸತ್ಯವಾದಂತಿದೆ. ಮತ್ತೊಂದು ಕಡೆ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ನಡುವಿನ ಸಂಬಂಧ ಹಾಳಾಗುತ್ತಿದೆ. ತ್ರಿವಿಕ್ರಮ್ ಅವರನ್ನು ಮೋಕ್ಷಿತಾ ಗೋಮುಖವಾಗಿ ಎಂದು ಕರೆದಿದ್ದಾರೆ ಮತ್ತು ಅವರ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಮೊದಲು ಮೋಕ್ಷಿತಾ ಅವರು ಮಂಜು ಜೊತೆ ಆಪ್ತವಾಗಿದ್ದರು. ಆಗ ಮಂಜು ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತ್ತು. ಆ ಬಳಿಕ ಇಬ್ಬರ ಮಧ್ಯೆ ಮನಸ್ತಾಪ ಮೂಡಿತ್ತು. ಬಗ್ಗೆ ಇಬ್ಬರು ಬೇರೆ ಆಗಿದ್ದರು. ಮೋಕ್ಷಿತಾ ಅವರು ಶಶಿರ್ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಮುಂಚೆ ಔಟ್ ಆದ ಪ್ರೋಮೋದಲ್ಲಿ ಮೋಕ್ಷಿತಾ ಕ್ಯಾಪ್ಟನ್ ರೂಮ್ ಒಳಗೆ ಹೋಗುವ ಅಧಿಕಾರ ನನಗೆ ಇದೆ ಎಂದು ನುಗ್ಗಿದ್ದಾರೆ. ಆ ಅಧಿಕಾರ ನಿಮಗೆ ಇಲ್ಲ, ಬಾಗಿಲು ಮುಚ್ಚಿ ಆ ಅಧಿಕಾರ ನಿಮಗೆ ಇಲ್ಲ, ಬಾಗಿಲು ಮುಚ್ಚಿ ಎಂದು ಮಂಜು ಹೇಳಿದ್ದಾರೆ. ನಂತರ ಮತ್ತೆ ಕುರ್ಚಿ ವಿಚಾರಕ್ಕೆ ಮೋಕ್ಷಿತಾ ಮತ್ತು ಮಂಜು ನಡುವೆ ಹೋರಾಟ ನಡೆದಿದೆ. ಈ ಗದ್ದಿಗೆ ಕಿತ್ತಾಟದಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದು ಇವತ್ತಿನ ಎಪಿಸೋಡಿನಲ್ಲಿ ಗೊತ್ತಾಗಲಿದೆ.